ಬಸ್ ನಿರ್ವಾಹಕನ ಮೇಲೆ ಹಲ್ಲೆ, ಕರವೇ ಪ್ರತಿಭಟನೆ ಖಂಡಿಸಿ ರಸ್ತೆ ತಡೆ ನಡೆಸಿದರು. ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಕನ್ನಡದಲ್ಲಿ ಮಾತನಾಡಲಿಲ್ಲ ಎಂದು ಮರಾಠ ಪುಂಡರು ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತದ ಹತ್ತಿರ ಪ್ರತಿಭಟನೆ ನಡೆಸಿದರು. ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಇಲ್ಲಿನ ಹುತಾತ್ಮ ಚೌಕ್ನಲ್ಲಿ ಅರ್ಧ ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿದರು. ಆಗ ರಸ್ತೆ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡಬೇಕು, ಮರಾಠಿ ಮಾತನಾಡದ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ನಿರ್ವಾಹಕನ ವಿರುದ್ಧ ಪೋಸ್ಕೋ ಕೇಸ್ ದಾಖಲಿಸಿರುವ ಮರಾಠ ಪುಂಡರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ರಸ್ತೆ ತಡೆ ನಡೆಸಿದ್ದರಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ದೂರದ ಊರುಗಳಿಗೆ ತೆರಳಬೇಕಿದ್ದ ಪ್ರಯಾಣಿಕರು ಪರದಾಡಿದರು. ಪ್ರತಿಭಟನೆಯಲ್ಲಿ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್, ಗೌರವಾಧ್ಯಕ್ಷ ಜಹೂರ್ ಹಾಜಿ, ಉಪಾಧ್ಯಕ್ಷ ಕೃಷ್ಣ ಬಡಗೇರ್, ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್, ಕೃಷ್ಣ ರಾಠೋಡ್, ಸಾಗರ್ ಮುನವಳ್ಳಿ, ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಅರ್ಮನಿ, ಉಪಾಧ್ಯಕ್ಷೆ ಶಾರದಾ ಕೇರಿ, ಮೊಹಮ್ಮದ್ ಆಸಿಂ, ರಾಜು ರಾಠೋಡ್, ರೇಷ್ಮಾ ಔರಂಗ್ ಪಾಷಾ, ಭಾಗೀರಥಿ ಭೂಮರೆಡ್ಡಿ, ಮಂಜುಳಾ ಬೇಲೂರು ಸೇರಿದಂತೆ ಹಲವರು ನೇತೃತ್ವ ವಹಿಸಿದ್ರು. ಕಣ್ಣಾರೆ ನೋಡಿದ್ರು. ಯಾಕಂದ್ರೆ ನಮ್ಮ ಡಿಸ್ಟಿಕ್ಕಿನ ಎಲ್ಲ ರಾಜಕಾರಣಿಗಳು ಯಾರು ಕೂಡ ಇದರ ಬಗ್ಗೆ ಒಂಚೂರು ಯಾರು ತಲೆ ಎತ್ತಿಲ್ಲ. ಇದು ಎಲ್ಲ ನಮಗೂ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು. ಇದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಳೆ ಸೇನಾನಿ ಇವತ್ತು ಕನ್ನಡದ ಕಾವಲಿಗ TN ನಾರಾಯಣಗೌಡರು ನಾಳೆ ಮಂಗಳವಾರ ಏನು ಇವತ್ತು ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆಯಲ್ಲ ಬಾಳೆಕುಂದ್ರಿ ಎಂಬ ಊರಲ್ಲಿ, ಅಲ್ಲೇ ಕೂಡ ಉತ್ತರ ಕೊಡಲಿಕ್ಕೆ ಇವತ್ತು ಕನ್ನಡ ನಾಡಿನ ಎಷ್ಟು ನಮ್ಮ ಕನ್ನಡ ಸೇನಾನಿಗಳಿದ್ದಾರಲ್ಲ, ಕನ್ನಡ ವಿಮಾನ ಕರ್ಕೊಂಡು ನಾಳೆ ಬೆಳಗಾವಿಗೆ ನಮ್ಮ ನಡೆ ಬೆಳಗಾವಿ ಕಡೆ ಎಂಬ ಅಭಿಯಾನನ TN ನಾರಾಯಣಗೌಡರು ನಾಳೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಈಗಾಗಲೇ 4 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಕೇಸ್ ಏನಾರು ಹಾಕಬೇಕಂತ ಹೇಳಿ ನಿಮ್ಮ ಒತ್ತಾಯ ಏನಾದ್ರು? ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಆಗಿದೆ. ಕನ್ನಡ ನಾಡಿನ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಯ ಒತ್ತಾಯ ಇದೆ. ಏನಂದ್ರೆ ಇವತ್ತು ನಮ್ಮ ಪದೇ ಈ ಮಹಾರಾಷ್ಟ್ರ ಪುಂಡರು ನಮ್ಮ ಕರ್ನಾಟಕದ ಜನರ ಮೇಲೆ ಮಾಡಿರುವಂಥ ದೌರ್ಜನ್ಯ, ಅಂದರೆ ಪದೇ ಹಲ್ಲೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಗುಂಡಾ ಆ್ಯಕ್ಟ್ ಹಾಕಿ ನಮ್ಮ ಕರ್ನಾಟಕದಿಂದ ಗಡಿಪಾರು ಮಾಡಿದರೆ ಮಾತ್ರ ಮುಕ್ತಿ ಸಿಗುತ್ತೆ ಅಂತ ಹೇಳಿಕೊಡ್ತೀನಿ. ಯಾಕಂದ್ರೆ ನಾವು ಈ ಕರ್ನಾಟಕದ ನೆಲದಲ್ಲಿ ಕನ್ನಡದ ನೆಲದಲ್ಲಿ ನೀರು, ಗಾಳಿ ಮತ್ತು ಇವತ್ತೇನು ನಾವು ಕನ್ನಡದ ಎಲ್ಲ ಅಭಿಮಾನಿ ಕನ್ನಡ ಬಾಂಧವರು ಇವತ್ತೇನು ಟ್ಯಾಕ್ಸ್ ಕಟ್ತೀವಲ್ಲ, ಆ ಟ್ಯಾಕ್ಸ್ದಲ್ಲಿ ನಮ್ಮ ಹಣದಲ್ಲಿ ಇವತ್ತು ಈ ಮರಾಠ ಪುಂಡರು ಇವತ್ತು ಮರಾಠ ಬೇಕು, ನಾವು ಮರಾಠದಲ್ಲಿ ಮಾತನಾಡ್ತೀವಿ, ಮರಾಠದ ಒಂದು ನೆಲದಲ್ಲಿ ಇರ್ತೀವಿ ಅಂತ ಜೈ ಮಹಾರಾಷ್ಟ್ರ ಹೇಳ್ತಾರ. ಅವ್ರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ಟ್ಯಾಕ್ಸದ ಮುಖಾಂತರ ನೀವು ಬದುಕ್ತಾ ಇದ್ದೀರಿ. ನೀವು ಈ ಕರ್ನಾಟಕ ಬಿಟ್ಟು ನಿಮ್ಮ ಟ್ಯಾಕ್ಸದ ಮುಖಾಂತರ ಬದುಕಬೇಕಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ನಿಮ್ಮ ಟ್ಯಾಕ್ಸ್ದಾಗ ಬದುಕ್ರಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ಏನು ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೆ, ಆ ಗ್ಯಾರಂಟಿಯಲ್ಲಿ ಕೂಡ ಇವತ್ತು ಒಂದು ಗ್ಯಾರಂಟಿ ಆಗಿರುವಂಥ ಇವತ್ತು ಸಾರಿಗೆ ಏನೋ ಇತ್ತ ಬಸ್ ಫ್ರೀಯನ್ನು ಕೊಟ್ಟಿದಾರಲ್ಲ, ಅದು ಈ ಕರ್ನಾಟಕ ಜನದ ಟ್ಯಾಕ್ಸ್ ಮುಖಾಂತರ ಕೊಟ್ಟಾರ. ಆ ಟ್ಯಾಕ್ಸದ ಮುಖಾಂತರ ಈ ಮಹಾರಾಷ್ಟ್ರದ ಏನು ಕುಮ್ಮಕ್ಕಾದಾರಲ್ಲ, ಬಸ್ ಫ್ರೀ ಅಡ್ಡಾಡ್ತಾ ಇದಾರೆ, ಅದಕ್ಕೆ ನಮ್ಮ ಕರ್ನಾಟಕದ ಟ್ಯಾಕ್ಸ್ ಮುಖಾಂತರ ಅಡ್ಡಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಅವ್ರಿಗೆ, ಕರ್ನಾಟಕದ ಏನು ಗಿಮ್ಮಕ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಹೇಳಿಕ್ಕೆ ಬಯಸ್ತೀವಿ, ಮಹಾರಾಷ್ಟ್ರದ ಏನೇ ಪುಂಡರಿಗೆ ನಮ್ಮ ಟ್ಯಾಕ್ಸ್ ಮುಖಾಂತರ ನೀವು ಯಾವುದೇ ಯೋಜನೆಯನ್ನು ಪಡಿಬೇಡ್ರಿ, ಮಹಾರಾಷ್ಟ್ರದಲ್ಲಿ ಹೋಗಿ ನಿಮ್ಮ ಯೋಜನೆಯನ್ನು ಪಡ್ಕೋರಿ, ನೀವು ಆರಾಮಾಗಿರಿ ಅಂತ ಹೇಳಿ ಬಯಸ್ತಾರೆ. ಸರ್, ಇವಾಗ ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದ್ದಾರಾ? ಇದು 100%. ಯಾಕಂದ್ರೆ ಇವತ್ತಿನ ಮಠ 3 ರಿಂದ 4 ದಿವಸ ಇತ್ತು. ಇವತ್ತು ನಮ್ಮ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ದೀಪಕ್ ಗುಡುಗಂಟೆ ಅವರು ಸತತ 3 ರಿಂದ 4 ದಿವಸ ಮಟ್ಟ ಅದೇ ಕಂಡಕ್ಟರ್ ಜೊತೆ ಇದ್ದು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ರಕ್ಷಣೆ ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ನೌಕರರ ಸಂಘದ ಜೊತೆಗೆ ನಿಂತು ಅವ್ರ ಕಾವಲುಗಾರರಾಗಿ ಇವತ್ತು ರಕ್ಷಣಾ ವೇದಿಕೆ ಒಬ್ಬ ಜಿಲ್ಲಾಧ್ಯಕ್ಷರು ಮಾಡತ್ತಾನ. ಅವ್ರು ಮಾಡುವಂಥ ಕೆಲಸವನ್ನು ನೋಡಿ ಇವತ್ತು ನಮ್ಮ ರಾಜಕಾರಣಿಗಳು, ನಮ್ಮ ಡಿಸ್ಟಿಕ್ಕಿನ ಎಲ್ಲ MLAಗಳು MP ಗಳು ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ಇವತ್ತಿನ ಮಟ್ಟ ಯಾರೂ ಚಕಾರ ಎತ್ತಾ ಇಲ್ಲ. ಅದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ವೋಟ್ ಬ್ಯಾಂಕ್ ಮಾಡಿದರೆ ನಾಳೆ ಮುಂದಿನ ದಿನಮಾನದಲ್ಲಿ ಈ ಕನ್ನಡದ ನೆಲದಲ್ಲಿರುವಂಥ ಕನ್ನಡಾಂಬೆಯ ಮಕ್ಕಳು ತಮಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು.